ತಿಪಟೂರು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಶ್ರೀ ಡಾಕ್ಟರ್ ಮಹಾಂತೇಶ ಶಿವಯೋಗಿಗಳ ಜನ್ಮದಿನಾಚರಣೆ ಹಾಗೂ ತಾಲೂಕು ಮಟ್ಟದ ಮದ್ಯ ವ್ಯಸನ ಮುಕ್ತ ದಿನಾಚರಣೆಯನ್ನ ಶಾಸಕ ಕೆ ಷಡಾಕ್ಷರಿ, ಉಪವಿಭಾಗಾಧಿಕಾರಿ ಸಪ್ತಶ್ರೀ, ತಹಶೀಲ್ದಾರ್ ಪವನಕುಮಾರ್, ಬಿಇಒ ಚಂದ್ರಯ್ಯ, ಜಗನ್ನಾಥ್, ಸುದರ್ಶನ್, ವಿಶ್ವೇಶ್ವರಯ್ಯ, ಬರದಗಡೆ ಶಿವಕುಮಾರ್, ರೇಣುಕಯ್ಯ, ರಾಧಿಕಾ ಹಾಗೂ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ತಿಪಟೂರು ಐಬಿ ವೃತ್ತದಿಂದ ಕಲ್ಪತರು ಆಡಿಟೋರಿಯಂವರೆಗೂ ಬಿಎಚ್ ರಸ್ತೆಯಲ್ಲಿ ಮಹಾಂತೇಶ ಶಿವಯೋಗಿಗಳ ಬ್ಯಾನರ್ ಅನ್ನು ಹಿಡಿದು ಜಾಥಾ ನಡೆಸಿ ನಂತರ ಕಲ್ಪತರು ಆಡಿಟೋರಿಯಂನಲ್ಲಿ ಶಾಸಕರು ಮತ್ತು ರೇಣುಕಯ್ಯ ಶಿವಕುಮಾರ್ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದರು. ಡಾಕ್ಟರ್ ಶಿವಯೋಗಿ ಸ್ವಾಮಿಗಳು ಮದ್ಯ ವ್ಯಸನಿಗಳಿಂದ ಜಗತ್ತಿನಲ್ಲೇ ಆಗುತ್ತಿರುವ ಪರಿಣಾಮಗಳನ್ನು ನೋಡಿ ಬೇಸತ್ತು ಸಮಾಜದ ಬದಲಾವಣೆ ಆಗಬೇಕಾದರೆ ಮುಕ್ತ ಮದ್ಯ ವ್ಯಸನದಿಂದ ಮಾತ್ರ ಸಾಧ್ಯ ಎಂದು ಅವರ ಜನ್ಮದಿನದಂದೇ ವ್ಯಸನ ಮುಕ್ತ ದಿನಾಚರಣೆ ಮಾಡಬೇಕೆಂದು ಯೋಚನೆ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಜನ್ಮ ದಿನಾಚರಣೆ ಮತ್ತು ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳು ಇಂದಿನ ದಿನಗಳಲ್ಲಿ ಮದ್ಯ ವ್ಯಸನಿಗಳಾಗಿ ತಮ್ಮ ಬಂಗಾರದಂತಹ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ದಯವಿಟ್ಟು ವ್ಯಸನ ಮುಕ್ತರಾಗಿ ನಿಮ್ಮ ಅಮೂಲ್ಯ ಬಂಗಾರದ ಜೀವನವನ್ನು ರೂಪಿಸಿಕೊಳ್ಳಿ. ದಯಮಾಡಿ ಡ್ರಗ್ಗೆ ದಾಸರಾಗಿ ತಮ್ಮ ಮುಂದಿನ ಜೀವನವನ್ನೇ ಹಾಳು ಮಾಡಿಕೊಳ್ಳಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಸಮಾಜ ಇವತ್ತು ಬಹಳಷ್ಟು ತಪ್ಪು ದಾರಿಯಲ್ಲಿ ಹೋಗ್ತಾರೆ. ಇದಕ್ಕೆ ನಾವು ಕಾರಣ, ನಮ್ಮ ಸರ್ಕಾರನೂ ಕಾರಣ. ಒಂದು ಕಡೆ ನಾವು ಬಜೆಟ್ನಲ್ಲಿ ಘೋಷಣೆ ಮಾಡ್ತೀವಿ, ಈ ವರ್ಷ ಇಷ್ಟು ಆದಾಯ ಬರಬೇಕು, ಅದಕ್ಕೆ ಆ ಇಲಾಖೆ ಮುಖಾಂತರ ಹಣವನ್ನು ಸಂಗ್ರಹಣೆ ಮಾಡಬೇಕು ಅಂತ ಒಂದು ಕಡೆ ಎಲ್ಲ ಪ್ರಚಾರ ಮಾಡ್ತವೆ, ಎಲ್ಲರೂ ಹೊಸ ಮುಕ್ತರಾಗಿರ್ಬೇಕು ಅಂತ. പക്ഷെ ನೀವು ನೋಡ್ಬೋದು, ಇದೊಂಥರ ಕೆಲವರಿಗೆ ಹಾಬಿ ಆಗಿದೆ. ಶ್ರೀಮಂತರಿಗೆ, ಬಡವರಿಗೆ ಇದರಿಂದ ಸಂಕಟ, ಆ ಕುಟುಂಬಗಳು ನಲಿಗೆ ಹೋಗುತ್ತವೆ. ಅದರಲ್ಲೂ ಜಾಸ್ತಿ ಇದನ್ನ ತೊಡಗಿಸ್ಕೊಂತಕ್ಕಂಥವ್ರು ಬಡವರೇ ಜಾಸ್ತಿ. ಅವ್ರು ದಿನನಿತ್ಯ ನಾನು ಬಹಳಷ್ಟು ಜನ ಬೈತಾ ಇರ್ತೇನೆ, ಕೂಲಿ ಮಾಡ್ತಕ್ಕಂಥವ್ರು ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಮಣ್ಣೊತ್ತು ಕಲ್ಲೊತ್ತು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ಕೊಳ್ತಾರೆ. ಸಾಯಂಕಾಲ ನಮ್ಮ ಅಂಗಡಿ ಬಿಡ್ಕೊಂಡೋಗಿ ಕೊಟ್ಕೊಂಡು ಹೊರಟೋಗ್ತಾರೆ. ಇಂಥದ್ದು ಈ ಸಮಾಜದಲ್ಲಿ ಬಹಳಷ್ಟು ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕ್ಬೇಕಾದ್ರೆ ನಮ್ಮನ್ನ ನಾವು ಕಡಿವಾಣ ಹಾಕಬೇಕು. ನಾವೆಷ್ಟೇ ಸಭೆಗಳನ್ನ ಸಮಾರಂಭಗಳನ್ನ ಮಾಡಿ ಅವ್ರಿಗೆ ಎಳೆ ಮೂಡಿಸಿದ್ರು